ನಾವು ಸ್ವಾದ್ ಕಾಫಿ ಅಂತ ಅಂದ್ಬಿಟ್ಟು ಒಂದು ಹೊಸ ಕಾಫಿ ಔಟ್ಲೆಟ್ ಮಾಡಿದ್ದೀವಿ. ಇದು ಒಂಟಿಕೊಪ್ಪಲಲ್ಲಿ ಇದೆ. ಅಬೌಟ್ ಫಿಲ್ಟರ್ ಕಾಫಿ ಮತ್ತು ನಮ್ಮ ಅಥೆಂಟಿಕ್ ಟೀ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬೇಕಿಂಗ್ ಆ್ಯಂಡ್ ಚಾರ್ಜನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಎಲ್ಲರೂ ಸೇರಿರೋ ಉದ್ದೇಶ ಏನಂತಂದರೆ ಇಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಆರ್ಟಿಸನ್ಸ್ ಎಲ್ಲರಿಗೂ ವಿಮೆನ್ ಆಂಟರ್ಪ್ರಿನರ್ಸ್ನ ಜೊತೆಗೆ ಸೇರಿಸ್ಬಿಟ್ಟು ವಿ ಹ್ಯಾವ್ ಕಮ್ ಅಪ್ ವಿತ್ ಅನ್ ಎಕ್ಸಿಬಿಷನ್. ಸೊ ದೇರ್ ಆರ್ ಅಬೌಟ್ 12 ಸ್ಟಾಲ್ಸ್. ಎಲ್ಲ ಬೇರೆ ಬೇರೆ ಬೆಂಗಳೂರಿಂದ ಬಂದಿದ್ದಾರೆ, ಕೆಲವರೆಲ್ಲ ಔಟ್ಸೈಡ್ ಮೈಸೂರಿಂದ ಬಂದಿರೋರಿದ್ದಾರೆ. ಇವ್ರದ್ದು ಉದ್ದೇಶ ಏನು ಅಂತಂದರೆ ಅವ್ರದ್ದಿರೋ ಪ್ರಾಡಕ್ಟ್ಸ್ನ ನಮ್ಮ ಮೈಸೂರಿನವರಿಗೆ ಶೋಕೇಸ್ ಮಾಡಬೇಕು ಅಂತ. ಸೊ ವಿ ಹ್ಯಾವ್ ಸಮಥಿಂಗ್ ಸಮ್ ಹ್ಯಾಂಡಿಕ್ರಾಫ್ಟ್ಸಿಂದ ಇದ್ದಾರೆ, ಹ್ಯಾಂಡ್ಮೇಡ್ ಸೋಪ್ಸ್ ಇದೆ, ಸಾಲಿಡ್ ಪರ್ಫ್ಯೂಮ್ಸ್ ಇದೆ. ಆಮೇಲೆ ನಮ್ಮದು ಇಂಡಿಯನ್ ಸ್ಯಾರೀಸ್ ಏನು ಬನಾನಾ ಇದನ್ನು ಸ್ಟೆಮ್ಮಿಂದ ಮಾಡ್ತಾರಲ್ಲ ಆ ಥರ ಸ್ಯಾರೀಸ್ ಇದೆ. ಕೆಲವರು ಕ್ರಿಸ್ಟಲ್ಸ್ ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ಇಂಡಿಯನ್ ಜ್ಯುವೆಲ್ರಿ ಇಟ್ಕೊಂಡಿದ್ದಾರೆ. ಸೊ ಬೇಸಿಕಲಿ ನಮ್ಮ ಕಲ್ಚರ್ ಏನಿದೆ ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ನಾವು ಆ್ಯಕ್ಚುಲಿ ಈ ಎಕ್ಸ್ಪೋನ ಮಾಡ್ತಾ ಇರೋದು. ಆ್ಯಂಡ್ ಆಲ್ ದೀಸ್ ಪೀಪಲ್ ಹು ಹ್ಯಾವ್ ಕಮ್ ಡೌನ್ ದೇ ಆರ್ ಆಲ್ ವಿಮೆನ್ ಆಂಟರ್ಪ್ರಿನರ್ಸ್ ಬೇಸಿಕಲಿ. ಎಷ್ಟು ಸರ್ ಇದು ಇವತ್ತು ಮತ್ತು ನಾಳೆ ಸ್ಯಾಟರ್ಡೇ ಆ್ಯಂಡ್ ಸಂಡೇ 2 days ಇದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಇರುತ್ತೆ. ಎಂಟ್ರಿ ಫೀಸ್ ಏನೂ ಇಲ್ಲ ಇದಕ್ಕೆ. ಸೊ ವಿ ಜಸ್ಟ್ ವಾಂಟ್ ಪೀಪಲ್ ಟು ಕಮ್ ಡೌನ್ ಆ್ಯಂಡ್ ಎಲ್ಲರಿಗೂ ಎನ್ಕರೇಜ್ ಮಾಡಬೇಕು ಅಂತಂದು ಉದ್ದೇಶ. ಸ್ವಾದ ಕಾಫಿ ಅಂತ ಯಾಕೆ ಇಟ್ಟಿದ್ದೀವಿ? ಸ್ವಾದ ಕಾಫಿ ಅಂತಂದರೆ ಸ್ವಾದ ಅಂತಂದರೆ ಟೇಸ್ಟ್. ಸೊ ನಮ್ಮ ಮೈಸೂರು ಜನರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಅಂತ ಅದನ್ನು ನಾವು ಮಷಿನ್ ಕಾಫಿ ಯೂಸ್ ಮಾಡ್ತಾ ಇಲ್ಲ. ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಎಲ್ಲರೂ ಮಷಿನ್ ಕ್ಯಾಪುಚಿನೋ, ಅಮೆರಿಕಾನೋ, ಲಾಟೆ ಅಂತ ಹೇಳ್ತಾರೆ. ಬಟ್ ವಿ ಡೋಂಟ್ ವಾಂಟ್ ಟು ಗಿವ್ ಅಪ್ ಆನ್ ಅವರ್ ರೂಟ್ಸ್. ನಮ್ಮ ಕೂರ್ಗಿಂದ ನಾವು ಸೋರ್ಸ್ ಮಾಡಿಬಿಟ್ಟು ಇಲ್ಲಿ ಫಿಲ್ಟರ್ ಕಾಫಿನ ನಾವು ಮಾಡಿಸ್ತಾ ಇದ್ದೀವಿ. ಬೇಸಿಕಲಿ ನಮ್ಮ ಮೈಸೂರು ಜನರಿಗೆ ಇನ್ನೂ ಅಥೆಂಟಿಕ್ ಫಿಲ್ಟರ್ ಕಾಫಿ ನಮ್ಮ ಸ್ಟೀಲ್ ಲೋಟದಲ್ಲೇ ಕುಡಿಬೇಕು ಅಂತ ಉದ್ದೇಶ ಇಟ್ಕೊಂಡೇ ಮಾಡಿರೋದು. ನನ್ನ ಹೆಸರು ಶ್ರದ್ಧಾ ಅಂತ. ನಮ್ಮ ಜೊತೆಗೆ ಗುಣಶ್ರೀ ಅಂತ ಅಂದ್ಬಿಟ್ಟು ಅವರು ಬೇಕಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರು ಹೇಳ್ತಾರೆ ಅವ್ರ ಪ್ರಾಡಕ್ಟ್. ನಾನು ಹೋಮ್ ಬೇಕಿಂಗ್ ಮಾಡ್ತಿದ್ದೆ 1-2 ಇಯರ್ಸಿಂದ. ಇವಾಗ ಫ್ರಮ್ ಸ್ಕ್ರ್ಯಾಚಿಂದ ಮಾಡೋದೇ ನಮ್ಮ ಸ್ಪೆಷಾಲಿಟಿ. ಲೈಕ್ ಎಲ್ಲನೂ ಇನ್ಹೌಸಲ್ಲೇ ಮಾಡ್ತೀವಿ. ಲೈಕ್ ಸ್ಟ್ರಾಬೆರಿ ಜಾಮ್ ಇರ್ಬೋದು, ಎಲ್ಲನೂ ಇನ್ಹೌಸಲ್ಲಿ ಮಾಡಿ ಎಲ್ಲ ಥರ ಕೇಕ್ಸ್, ಮತ್ತು ಡೆಸರ್ಟ್ಸ್ ಎಲ್ಲ ಥರದನ್ನು ಮಾಡಿ ಇದೆ. ಅಲ್ಲ, ಈಗ ಮಾರ್ಕೆಟಿಂಗಲ್ಲಿ ಏನಾಗಿದೆ, ಆನ್ಲೈನಲ್ಲೇ ಎಲ್ಲ ಸಿಗೋದ್ರಿಂದ ನಮ್ದು ಏನಂತಂದ್ರೆ ಸರ್ ಬೇಸಿಕಲಿ ಪ್ರೀಮಿಕ್ಸ್ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜಾಮ್ಸ್ ಆಗಲಿ ಅಥವಾ ಬೆರೀಸ್ ಆಗಲಿ ಏನೇ ಒಂದಾಗಲಿ ಪ್ರೀಮಿಕ್ಸ್ ಯೂಸ್ ಮಾಡ್ತಾರೆ ಅಥವಾ ಫ್ರೋಝನ್ ಯೂಸ್ ಮಾಡ್ತಾರೆ. ನಾವಿಲ್ಲಿ ಯಾವುದೇ ಥರದ್ದು ಫ್ರೋಝನ್ ಯೂಸ್ ಮಾಡ್ತಾ ಇಲ್ಲ, ಪ್ರಾಸೆಸ್ಡ್ ಫುಡ್ ಯೂಸ್ ಮಾಡ್ತಾ ಇಲ್ಲ, ಫುಡ್ ಕಲರ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಮದು ಬೇಸಿಕಲಿ ಏನಂತಂದರೆ ಸ್ಕ್ರ್ಯಾಚಿಂದನೂ ಎಂಡ್ ತನಕನೂ ನಾವೇ ಇಲ್ಲಿ ಇನ್ಹೌಸ್ ಮಾಡ್ತಾ ಇರೋದು. ಸೊ ಬೇಸಿಕಲಿ ಟು ಪ್ರಮೋಟ್ ಆ್ಯಕ್ಚುಲಿ ಪ್ರಾಸೆಸ್ಡ್ ಫುಡ್ನ ಕಂಪ್ಲೀಟಾಗಿ ಯೂಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಅಂತೂ ಟೋಟಲ್ ಟ್ರೆಡಿಷನಲ್ಗೆ ನೀವು ಹೌದು, ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ. ಹೋಗಬೇಕು ಅಂತ ಉದ್ದೇಶ ಇರೋದು. ಯಾಕಂದರೆ ನಮ್ಮ ರೂಟ್ಸ್ನ ಬಿಡಬಾರ್ದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇವತ್ತಿನ ದಿನ ಆರೋಗ್ಯ ಕಾಪಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಈ ಕಲರ್ಸ್ ಬಂದಿದೆ ಅಥವಾ ಪ್ರೀಮಿಕ್ಸ್ಗಳು ಬಂದಿದೆ, ಸ್ಟೋರೇಜ್ ಬಂದಿದೆ, ಒಂದು ಕೇಕ್ನ 15 ದಿನ ತಿನ್ಬೋದು ಅಂತ. ನಮ್ದು ಆ ಥರದ್ರಲ್ಲಿ ಯಾವುದೂ ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ಇಲ್ಲಿ ಏನೇ ಇದ್ರೂ ನಾವು ಇಲ್ಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತೀವಿ, ಇಲ್ಲೇ ಫ್ರೆಶ್ ಆಗಿ ಸರ್ವ್ ಮಾಡ್ತೀವಿ. ಕೈಗೆಟುಕುವ ದರದಲ್ಲಿ ಸಿಗುತ್ತೆ. ಹೌದು ಸರ್, ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತಲೇ ನಾವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಓಪನ್ ಇರ್ತೀವಿ.